ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದಗೋಕುಲ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ನಂದನ ಮನೆಯವರೆಲ್ಲರೂ ಸೇರಿಕೊಂಡು ಒಬ್ರಿಗೊಬ್ರು ಬಣ್ಣವನ್ನು ಹಚ್ಕೊಳ್ತಾ ಖುಷಿಯಲ್ಲಿ ಹಬ್ಬವನ್ನು ಆಚರಿಸ್ತಾ ಇರ್ತಾರೆ. ಈ ಕಡೆ ವಲ್ಲಭ ಅಮೂಲ್ಯನ ಕರ್ಕೊಂಡು ಬಂದು ಅವಳ ಮುಖಕ್ಕೆ ಬಣ್ಣವನ್ನು ಹಚ್ಚಿ, ನೋಡು ನಿನಗೆ ಕೇವಲ 5 ನಿಮಿಷ ಟೈಮ್, ನಾನು ಹೊರಗಡೆ ಕಾಯ್ತಾ ಇರ್ತೀನಿ, ಹೋಗಿ ನಿನ್ನ ಅಪ್ಪ ಅಮ್ಮನ ಮಾತಾಡಿಸಿ ಬೇಗ ಬಂದ್ಬಿಡು ಅಂತ ಹೇಳಿ ಅಮೂಲ್ಯನ ಒತ್ತಾಯ ಮಾಡಿ ಸೂರ್ಯಕಾಂತ್ ಮನೆಗೆ ಕಳಿಸ್ತಾನೆ. ಹಾಗೆ ಈ ಕಡೆ ಅಮೂಲ್ಯ ಕೂಡ ತುಂಬಾನೇ ಖುಷಿಯಲ್ಲಿ ತನ್ನ ತಂದೆ ಮನೆಗೆ ಹೊರಡ್ತಾಳೆ. ಅದೇ ಟೈಮ್ಗೆ ಶ್ರೀಕಂಠ ಅಮೂಲ್ಯಗೆ ಅಡ್ಡ ನಿಂತು, ಯಾರು ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಅಮೂಲ್ಯ, ನಾನು ಜ್ಯೋತಿ ಫ್ರೆಂಡು, ಅವಳ ಜೊತೆ ಮಾತಾಡಬೇಕು ಅಂತ ಬಂದೆ ಅಂತ ಹೇಳಿ ಮನೆ ಒಳಗೆ ಹೋಗ್ತಾಳೆ. ಹಾಗೆ ಮನೆ ಒಳಗೆ ಬಂದ ತಕ್ಷಣ ಅಮೂಲ್ಯ, ಎಲ್ಲಿ ಮನೇಲಿ ಯಾರು ಕಾಣಿಸ್ತಾ ಇಲ್ವಲ್ಲ, ಅಮ್ಮ ಎಲ್ಲಿದ್ದಾಳೆ, ಅಮ್ಮ ಅಂತ ಕರೆಯೋಕ್ಕೂ ಆಗಲ್ಲ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಕಲಾವತಿ ಅಲ್ಲಿಗೆ ಬರ್ತಾಳೆ. ಅವಳು ಅಮೂಲ್ಯನ ನೋಡಿ, ಯಾರು ನೀನು ಅಂತ ಪ್ರಶ್ನೆ ಮಾಡ್ತಾರೆ. ಹಾಗೆ ಅಮೂಲ್ಯ ತನ್ನ ತಾಯಿನ ನೋಡ್ತಾ ಇದ್ದಾಗೆ ತುಂಬಾನೇ ಖುಷಿ ಪಡ್ತಾಳೆ. ಹಾಗೆ ಅವಳು, ನಾನು ಜ್ಯೋತಿ ಫ್ರೆಂಡ್, ನಿಮ್ಮನ್ನು ನೋಡಬೇಕು ಅಂತಲೇ ಇಲ್ಲಿಗೆ ಬಂದೆ. ಜ್ಯೋತಿ ಯಾವಾಗಲೂ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇರ್ತಾಳೆ ಆಂಟಿ. ಹಾಗೆ ಅವಳು ನಿಮ್ಮನ್ನು ತುಂಬಾ ಹೊಗಳಿ ಮಾತಾಡ್ತಾಳೆ. ನೀವು ತುಂಬಾ ಕೆಲಸ ಮಾಡ್ತೀರಾ, ನಿಮಗೆ ನಿಮ್ಮ ಮಗಳು ಅಂದರೆ ತುಂಬಾ ಪ್ರೀತಿ ಅಂತೆಲ್ಲ ಹೇಳ್ತಾನೆ ಇರ್ತಾಳೆ ಅಂತ ಹೇಳ್ತಾಳೆ. ಹಾಗೆ ಕಲಾವತಿ, ಹೌದಾ, ನಿನ್ನ ಹೆಸರೇ ಹೇಳಿಲ್ವಲ್ಲ, ಏನು ನಿನ್ನ ಹೆಸರು ಅಂತ ಪ್ರಶ್ನೆ ಮಾಡ್ತಾಳೆ. ಹಾಗೆ ಮಾತನ್ನು ಮುಂದುವರಿಸಿ, ನಿನ್ನ ಮುಖ ನೋಡಿದ್ರೆ ಗುರ್ತು ಕೂಡ ಸಿಗ್ತಾ ಇಲ್ಲ, ಜ್ಯೋತಿನ ಕರೀಲಾ ಅಂತ ಕೇಳಿದ್ರೆ ಅಮೂಲ್ಯ ಬೇಡ ಅಂತ ಹೇಳ್ತಾಳೆ. ಆಗ ಅಮೂಲ್ಯ, ಅದೆಲ್ಲ ಬಿಡಿ ಆಂಟಿ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿ ಅಂತ ಆಶೀರ್ವಾದ ತಗೊಳ್ತಾ ಇರಬೇಕಾದ್ರೆ ಇಂದ್ರ ಅಲ್ಲಿಗೆ ಬಂದು ಯಾರದು ಅಂತ ಪ್ರಶ್ನೆ ಮಾಡ್ತಾಳೆ. ಹಾಗೆ ಈ ಕಡೆ ಶ್ರೀಕಂಠ ಕೂಡ ತನ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಹೋಳಿ ಹಬ್ಬನ ಆಚರಿಸ್ತಾ ಇರ್ತಾನೆ. ಹಾಗೆ ತಕ್ಷಣ ಅವನಿಗೆ ನಂದನ ಮನೆಯವರು ಹೋಳಿ ಹಬ್ಬನ ಆಚರಿಸ್ತಾ ಇರೋದನ್ನು ನೋಡಿ ಹೊಟ್ಟೆ ಉರಿಯುತ್ತೆ. ತಕ್ಷಣ ಅವನು ನೋಡಿ ಅವರು ಹೇಗೆ ಹೋಳಿ ಹಬ್ಬನ ಆಚರಿಸ್ತಾ ಇದ್ದಾರೆ ಅಂತ, ನನ್ನ ಅಪ್ಪ ದೊಡ್ಡಪ್ಪ ಇಬ್ಬರು ಇವರಿಂದ ಬೇಜಾರಾಗಿ ಯಾವ ಹಬ್ಬನೂ ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ, ನೋಡಿ ಅಲ್ಲಿ ರಕ್ಷಾ ಅಂತ ಒಬ್ಳಿದಾಳಲ್ವ, ಅವಳಿಗೆ ಹೋಗಿ ನೀವೆಲ್ಲರೂ ಬಣ್ಣ ಹಚ್ಚಿ ಅಂತ ಹೇಳಿ ಅವರನ್ನು ಕಳಿಸ್ತಾನೆ. ಹಾಗೆ ಅವರು ಅಲ್ಲಿಗೆ ಬಂದು ವಲ್ಲಭ, ಮಾಧವ, ಕೇಶವ ಎಲ್ಲರ ಮುಖಕ್ಕೂ ಬಣ್ಣನ ಎರಚಿ ಅವರಿಗೆ ಕಣ್ಣು ಬಿಡೋಕ್ಕೆ ಆಗಬಾರ್ದು ಹಾಗೆ ಮಾಡಿ ರಕ್ಷಾ ಹತ್ರ ಬಂದು ಇನ್ನೇನು ಅವಳಿಗೆ ಬಣ್ಣ ಹಚ್ಚಬೇಕು ಅಂತ ಅಂದಾಗ ತಕ್ಷಣ ವಲ್ಲಭ, ಮಾಧವ, ಕೇಶವ 3 ಜನ ಬಂದು ಆ ಹುಡುಗರನ್ನ ಹೊಡೆದಾಕ್ತಾರೆ. ಹಾಗೆ ಈ ಕಡೆ ಇಂದ್ರ, ಯಾರಮ್ಮ ನೀನು ಇಲ್ಲಿಗೆ ಬಂದಿದ್ದೀಯಾ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಅಮೂಲ್ಯ, ನಾನು ಜ್ಯೋತಿ ಫ್ರೆಂಡ್ ಅಕ್ಷತಾ ಅಂತ ತನ್ನನ್ನು ಪರಿಚಯ ಮಾಡ್ಕೊಳ್ತಾ ನಾಟಕ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಕಲಾವತಿ, ಅಯ್ಯೋ ಅಮ್ಮು, ನೀನು ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದೆ, ಇಂದ್ರ ಕೈಯಲ್ಲಿ ಸಿಕ್ಕಾಕೋಬಿಟ್ಟಿಯಲ್ಲ ಅಂತ ಅನ್ಕೋತಾಳೆ. ಹಾಗೆ ಈ ಕಡೆಯಿಂದ ಜ್ಯೋತಿನ ಕರೆದು, ಇಂದ್ರ ನಿನ್ನ ಫ್ರೆಂಡ್ ಬಂದಿದ್ದಾಳೆ ನೋಡು ಅಂತ ಹೇಳ್ತಾಳೆ. ಆಗ ಜ್ಯೋತಿ ಅಲ್ಲಿಗೆ ಬಂದು, ಅಮ್ಮ ಈ ರೀತಿ ಮುಖಕ್ಕೆ ಬಣ್ಣ ಹಚ್ಕೊಂಡು ಬಂದರೆ ಹೇಗಮ್ಮ ಗೊತ್ತಾಗುತ್ತೆ, ನನಗೆ ಕಾಲೇಜಲ್ಲಿ 2 ಜನ ಅಕ್ಷತಾ ಅಂತ ಫ್ರೆಂಡ್ ಇದ್ದರು, ಒಂದು ಅಕ್ಷತಾ ಜಿ, ಇನ್ನೊಂದು ಅಕ್ಷತಾ ಎಜೆ ಅಂತ, ಇವಳು ಯಾವ ಫ್ರೆಂಡ್ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸೂರ್ಯಕಾಂತ್ ಅಲ್ಲಿಗೆ ಬಂದು ಯಾರಿವರು ಅಂತ ಪ್ರಶ್ನೆ ಮಾಡ್ತಾನೆ. ಹಾಗೆ ಈ ಕಡೆ ಮತ್ತೊಂದು ಸೀನಲ್ಲಿ ನಂದ ಆ ಹುಡುಗರನ್ನ ನೋಡಿ, ಇವರು ಯಾರು, ಇಲ್ಲಿಗೆ ಬಂದಿದ್ದಾರೆ, ಯಾಕೆ ಇವರಿಗೆ ಹೊಡೆದ್ರಿ ಅಂತ ಪ್ರಶ್ನೆ ಮಾಡ್ತಾನೆ ತನ್ನ ಮಕ್ಕಳನ್ನ. ಆಗ ಮಾಧವ, ಅಪ್ಪ ಇವರು ರಕ್ಷದ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋಕೆ ಅಂತ ಬಂದರು, ಅದಕ್ಕೆ ಹೊಡೆದ್ವಿ, ಎಲ್ಲ ಆ ಶ್ರೀಕಂಠಂದು ಕಿತಾಪತಿ ಅಂತ ಹೇಳ್ತಾರೆ. ಆಗ ನಂದ, ನೀವು ಸುಮ್ಮನಿರಿ, ಸುಮ್ಮನೆ ಕೊಚ್ಚೆಗೆ ಕಲ್ಲು ಹಾಕೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಶ್ರೀಕಂಠ ಅಲ್ಲಿಗೆ ಬಂದು ಗಲಾಟೆ ಮಾಡೋಕ್ಕೆ ನೋಡ್ತಾನೆ. ಆಗ ನಂದ ಅವನಿಗೆ ಸರಿಯಾಗಿ ಬೈದು ನೀನು ಇಲ್ಲಿಂದ ಹೋಗು ಅಂತ ಕಳಿಸ್ತಾನೆ. ಹಾಗೆ ನಂದ, ಹೋಳಿ ಹಬ್ಬ ಮುಗೀತಲ್ಲ, ಎಲ್ಲರೂ ಮನೆ ಒಳಗೆ ಹೋಗಿ ಅಂತ ಹೇಳಿ ಎಲ್ಲರನ್ನ ಮನೆ ಒಳಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಈ ಕಡೆ ಜ್ಯೋತಿ, ಇಂದ್ರ ಇಬ್ಬರು ಸೇರಿಕೊಂಡು ಅಮೂಲ್ಯನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಹಾಗೆ ಅವರು ಅಮೂಲ್ಯ ಹತ್ರ ಹೋಗಿ ಮುಖ ತೊಳ್ಕೊಂಡು ಬಾ, ನೀನು ಯಾವ ಅಕ್ಷತ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಅಮೂಲ್ಯಗೆ ಒತ್ತಾಯ ಮಾಡಿ ಮುಖ ತೊಳೆಯಲಿಕ್ಕೆ ಅಂತ ಕಳಿಸ್ತಾರೆ. ಹಾಗೆ ಈ ಕಡೆ ನಂದನ ಮನೆಯಲ್ಲಿ ಶ್ರೀಕಂಠ ಹೋಳಿ ಹಬ್ಬದ ಆಚರಣೆಯನ್ನು ಹಾಳು ಮಾಡಿರೋದಕ್ಕೆ ಮನೆಯವರಿಗೆ ಬೇಜಾರಾಗಿರುತ್ತೆ. ಹಾಗೆ ಗಿರಿಜಾ, ಹೋಗ್ಲಿ ಬಿಡು, ಮತ್ತೆ ಅದನ್ನೇ ಯಾಕೆ ಮಾತಾಡ್ತಾ ಇರ್ತೀರಾ ಅಂತ ಹೇಳಿ ವಲ್ಲಭನ ಹತ್ರ ಅಮೂಲ್ಯ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ವಲ್ಲಭನಿಗೆ ತಕ್ಷಣ ಅಮೂಲ್ಯನ ಸೂರ್ಯಕಾಂತ್ ಮನೆಗೆ ಕಳಿಸಿರೋದು ನೆನಪಾಗಿ, ಅಮ್ಮ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಮನೆ ಹೊರಗಡೆ ಹೋಗ್ತಾನೆ. ಹಾಗೆ ಈ ಕಡೆ ಕಲಾವತಿ, ಇವಳು ಫ್ರೆಂಡ್ಸ್ ಎಲ್ಲ ಹೋಳಿ ಆಚರಣೆ ಮಾಡೋಕ್ಕೆ ಕಾಯ್ತಾ ಇರ್ತಾರೆ, ಇವಳು ಹೋಗಲಿ ಬಿಡಿ, ನೀನು ಹೋಗಮ್ಮ ಅಂತ ಕಳಿಸ್ಲಿಕ್ಕೆ ನೋಡ್ತಾಳೆ ಅಮೂಲ್ಯನ. ಆದರೆ ಇಂದ್ರ ಮತ್ತು ಜ್ಯೋತಿ ಇಬ್ಬರು ಸೇರಿಕೊಂಡು ಒತ್ತಾಯ ಮಾಡಿ ಮುಖ ತೊಳ್ಕೊಂಡು ಬಾ, ಯಾವ ಅಕ್ಷತ ಅಂತ ಗೊತ್ತಾಗುತ್ತೆ ಅಂತ ಒತ್ತಾಯ ಮಾಡ್ತಾರೆ. ಹಾಗೆ ಈ ಕಡೆ ಸೂರ್ಯಕಾಂತ್ ಹಾಗೂ ಚಂದ್ರಕಾಂತ್ ಇಬ್ಬರು ಸ್ಕೂಲ್ ಪಕ್ಕದಲ್ಲಿರೋ ಸೈಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ಅದನ್ನು ಮಾರಬೇಕು ಅಂತ. ಆಗ ಚಂದ್ರಕಾಂತ್, ಅಣ್ಣ ಆ ಸೈಟ್ ಅಮೂಲ್ಯ ಹೆಸರಲ್ಲಿರೋದು ಅಣ್ಣ, ಮರ್ತುಬಿಟ್ಯಾ ಅಂತ ಪ್ರಶ್ನೆ ಮಾಡ್ತಾನೆ. ಇದನ್ನು ಅಮೂಲ್ಯ ಕೂಡ ಕೇಳಿಸ್ಕೊತಾ ಇರ್ತಾಳೆ. ಹಾಗೆ ಸೂರ್ಯಕಾಂತ್,
ಅವಳ ಹೆಸರನ್ನು ನನ್ನ ಮುಂದೆ ಎತ್ತಬೇಡ. ಪ್ರಾಪರ್ಟಿ ಮಾರೋಕ್ಕೆ ಆಗದೆ ಇದ್ರೂ ಪರವಾಗಿಲ್ಲ, ಅವಳ ಹೆಸರನ್ನು ಮಾತ್ರ ಎತ್ತಬಾರ್ದು ಅಂತ ಬೈತಾನೆ. ಇದರಿಂದ ಅಮೂಲ್ಯಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಈ ಕಡೆಯಿಂದ ಇಂದ್ರ ಅಮೂಲ್ಯ ಹತ್ರ ನೀನೇನು ನೋಡ್ತಾ ಇದೀಯ, ಅವರೇನೋ ಮಾತಾಡ್ತಾ ಇದ್ದಾರಪ್ಪ ಅಂತ ಒತ್ತಾಯ ಮಾಡಿ ಅಮೂಲ್ಯ ಹತ್ರ ಮುಖ ತೊಳ್ಕೊ ಅಂತ ಹೇಳ್ತಾಳೆ. ಇನ್ನೇನು ಅಮೂಲ್ಯ ಮುಖ ತೊಳಿಬೇಕು ಅಂತ ಇರಬೇಕಾದ್ರೆ ಈ ಕಡೆ ವಲ್ಲಭ ಶ್ರೀಕಂಠನ ಹತ್ರ ಜಗಳಕ್ಕೆ ನಿಲ್ತಾನೆ. ಯಾಕೋ ಟೈಮ್ ಸಿಕ್ಕಿದ್ರೆ ನನ್ನ ತಂಗಿನ ರೇಗಿಸ್ಬೇಕು, ನಮಗೆ ತೊಂದರೆ ಕೊಡಬೇಕು ಅಂತಲೇ ಕಾಯ್ತಾ ಇರ್ತೀಯ ಅಲ್ವ ನೀನು ಅಂತ ಶ್ರೀಕಂಠನಿಗೆ ಬೈತಾ ಅವನ ಜೊತೆ ಜಗಳಕ್ಕೆ ನಿಲ್ತಾನೆ. ಆಗ ಶ್ರೀಕಂಠಗೆ ಕೋಪ ಬಂದು ವಲ್ಲಭಂಗೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಹೊರಗಡೆ ಗಲಾಟೆ ಆಗ್ತಾ ಇರೋದನ್ನು ನೋಡಿ ಸೂರ್ಯಕಾಂತ್ ಮನೆಯವರೆಲ್ಲರೂ ಹೊರಗಡೆ ಬರ್ತಾರೆ. ಈ ಕಡೆ ಶ್ರೀಕಂಠ ವಲ್ಲಭನಿಗೆ ಹೊಡಿತಾ ಇರೋದನ್ನು ನೋಡಿ ನಂದ ಶ್ರೀಕಂಠನ ತಡಿತಾನೆ. ಇಲ್ಲಿಗೆ ಶುಕ್ರವಾರದ ಸಂಚಿಕೆ ಮುಗಿಯುತ್ತೆ. ಮತ್ತಷ್ಟು ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.